ಓಕೆ, ನಾನು ಆಲ್ರೆಡಿ ಫ್ರೆಂಡ್ ಮನೆಗೆ ಬಂದಾಯಿತು. ವೇಟ್ ಮಾಡ್ತಾ ಇದ್ದೀನಿ ಅವ್ರು ಬರೋದಕ್ಕೋಸ್ಕರ. ಸೊ ವಾಚ್ ತೊಗೊಳಕ್ಕೆ ಹೋಗ್ತಾ ಇದ್ದೀನಿ. ನೀವು ಅಬ್ಸರ್ವ್ ಮಾಡ್ತಿರ್ಬೋದು, ಐ ಗಾಟ್ ನ್ಯೂ ವಾಚ್. ನಾನು ನಿನ್ನೆ ತಾನೇ ತೊಗೊಂಡೆ, ಟೈಟಾನ್ ಕಂಪ್ನಿದು. ಈ ವಾಚ್ ಏನಕ್ಕೆ ತೊಗೊಂಡೆ ಅಂತಂದರೆ, ಫಸ್ಟ್ ನಾನು ಟೈಟಾನಿಂದು ವಾಚಿಂದು ಸೀರೀಸ್ ಬರ್ತಿತ್ತಲ್ಲ ಅಮೆಝಾನ್ ಪ್ರೈಮಲ್ಲಿ, ಸೊ ಅದನ್ನು ನೋಡ್ತಾ ಇದ್ದೆ. ಎಷ್ಟು ನೋಡ್ತಾ ಇದ್ದೆ ಅಂದರೆ ಅಬ್ಸೆಷನ್ ಆಗಿತ್ತು ಆ ಸೀರೀಸ್ ಮೇಲೆ. ಅಂದರೆ ಆಗಲೆಲ್ಲ ಅದೇ ಸೀರೀಸೇ ನೋಡ್ತಾ ಇದ್ದೆ, ರಿಪಿಟೇಷನ್ ಸೀರೀಸ್. ಐ ಥಿಂಕ್ ಸೊ 2-3 ಟೈಮ್ಸ್ ಏನೋ ಒಂದು ಎಪಿಸೋಡ್ನೇ ತಿರ್ಗಾ ನೋಡಿದ್ದೀನಿ. ಭಾಷೆ ಅರ್ಥ ಆಗಿಲ್ಲ ಅಂತಲ್ಲ, ಅಷ್ಟು ಇಷ್ಟ ಆಗಿದೆ ಅಂತ. ಸೊ ಆ ಇನ್ಸ್ಪಿರೇಷನ್ ತೊಗೊಂಬಿಟ್ಟು ಆ ವಾಚ್ ಯಾವ ಥರ ಮಾಡಿದ್ರು, ಪ್ರೊಸೆಸಿಂಗ್ ಆಯಿತು, ಹೆಂಗೆ ಮಾರ್ಕೆಟಿಂಗ್ ಮಾಡಿದ್ರು, ಯಾವ ಥರ ಲಾಂಚ್ ಮಾಡಿದ್ರು ಫ್ರಮ್ ಸ್ಕ್ರ್ಯಾಚ್, ಯಾವ ಥರ ಐಡಿಯಾ ಹುಡ್ತು, ಅದನ್ನೆಲ್ಲರೂ ಸಖತ್ ಇಷ್ಟ ಆಗಿ ನಿನ್ನೆ ಎಮರ್ಜೆನ್ಸಿಗಂತ 2000 ಇಟ್ಕೊಂಡಿದ್ದೆ. ಸೊ ಹೋಗ್ಬಿಟ್ಟು ವಾಚ್ ತೊಗೊಂಡೆ. ಅದು ಟೈಟಾನ್ ಕಂಪ್ನಿದು, ಮೈ ಫೇವ್ರೇಟ್ ಕಂಪ್ನಿ. ನಾನು ಮುಂಚೆ ಹೇಳಿದೆ ಜುಡಿಯೋ, ತನಿಷ್ಕ್ ಅಲ್ಲೆಲ್ಲ ತುಂಬ ಚೆನ್ನಾಗಿ ಕಾಣ್ತಿದ್ವಿ. ಸೊ ಬಿಕಾಸ್ ಐ ಆಮ್ ಆಲ್ಸೋ ಅಬ್ಸೆಷನ್ ವಿತ್ ರತನ್ ಟಾಟಾ ಸರ್. ಸೊ ಇದನ್ನು ಸಮೇತ ಅಲ್ಲೇ ತೊಗೊಂಡೆ. ಸೊ ಸಖತ್ ಇಷ್ಟ ಆಯಿತು. ಒಂಥರ ಯುನಿಸೆಕ್ಸ್ ವಾಚ್ ಇದು, ಬಾಯ್ಸ್ ಆರ್ ಗರ್ಲ್ಸ್ ಯಾರು ಬೇಕಾದ್ರೂ ಹಾಕೋಬೋದು. ನನಗೆ ಗರ್ಲಿ ಟೈಪ್ ವಾಚ್ ಇಷ್ಟ ಆಗಲ್ಲ, ಬಿಕಾಸ್ ಡಯಲ್ ತುಂಬ ಚಿಕ್ಕದಾಗಿರುತ್ತೆ, ಬೆಲ್ಟ್ ತುಂಬ ಚಿಕ್ಕದಾಗಿರುತ್ತೆ. ನನಗೆ ಅಷ್ಟು ಇಷ್ಟ ಆಗಲ್ಲ, ಬಿಕಾಸ್ ನನಗೆ ಡಯಲ್ ಇದೇ ಥರ ತುಂಬ ದೊಡ್ಡದಾಗಿರೋ, ಇದಕ್ಕಿಂತ ದೊಡ್ಡದಿದ್ರೆ ಓಕೆ. ಸೊ ಡಯಲ್ ತುಂಬ ದೊಡ್ಡದಾಗಿರಬೇಕು, ಈವನ್ ಬೆಲ್ಟ್ ಆರ್ ಚೈನ್ ತುಂಬ ಅಗಲ ಆಗಿರಬೇಕು, ತುಂಬ ಸ್ವಲ್ಪ ತಿಕ್ಕಾಗಿರ್ಬೇಕು. ನಾನು ವಾಚ್ ಹಾಕಿದ್ದೀನಿ ಅನ್ನೋ ಫೀಲ್ ಬರಬೇಕು. ಗರ್ಲಿ ವಾಚ್ ಆ ಥರ ಇರಲ್ಲ, ಸೊ ಅಷ್ಟು ಇಷ್ಟ ಆಗಲ್ಲ. ಸೊ ಹಾಗಾಗಿ ತೊಗೊಂಡೆ. ಸೊ ನಿನ್ನೆ ನನ್ನ ಜೊತೆ ನನ್ನ ಫ್ರೆಂಡು ಅಲ್ಲಿರೋ ವಾಚ್ ಕಲೆಕ್ಷನಲ್ಲಿ ಒಂದು ನೋಡ್ಬಿಟ್ಟು ಅವಳಿಗೆ ಸಖತ್ ಇಷ್ಟ ಆಗಿ ಅವಳೇನು ಅಂದ್ಕೊಂಡಿದ್ಲು, ನಿನ್ನೆ ಒಂದು ವೀಕ್ ಒಳಗೆ ನಾನು ವಾಚ್ ಪರ್ಚೇಸ್ ಮಾಡ್ತೀನಿ ಇದನ್ನು ಅಂತ ಅಂದ್ಕೊಂಡಿದ್ಲು. ಸೊ ನಿನ್ನೆ ನಾವಿಬ್ಬರು ನೋಡ್ಕೊಂಬಂದಿದ್ದೀವಿ. ಇವತ್ತು ಅಮ್ಮವರು ಮನೆಯವ್ರ ಹತ್ರ ಎಲ್ಲ ಅಮೌಂಟ್ ಎಲ್ಲ ಕಲೆಕ್ಟ್ ಮಾಡ್ಕೊಂಬಿಟ್ಟು ಫುಲ್ ಡಿಸೈಡ್ ಆಗಿಬಿಟ್ಟಿದ್ದಾರೆ, ನಾನು ಇವತ್ತೇ ವಾಚ್ ತೊಗೊಬೇಕು ಅಂತ. ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಸೊ ನಾನು ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ಓಕೆ, ನೆಕ್ಸ್ಟ್ ಸ್ಟೋರಿ ನೆಕ್ಸ್ಟ್ ಹೇಳ್ತಾ ಇರ್ತೀನಿ. ಓಕೆ, ಕಮ್ ವಿತ್ ಮೀ. ವೆಲ್ಕಮ್ ಬ್ಯಾಕ್. ಹೊರಗಡೆ ಹೋಗಿದ್ದೆ. ಸೊ ಸಖತ್ ಬಿಸಿಲಿತ್ತು. ಸೊ ಹೊರಗಡೆ ಹೋಗಿದ್ದೆ. ಆ್ಯಕ್ಚುಲಿ ಅರ್ಧಕ್ಕರ್ಧ ನಾನು ಬ್ಲಾಗ್ ಮಾಡೋದನ್ನ ಮರ್ತೇ ಹೋಗ್ಬಿಟ್ಟಿದ್ದೀನಿ. ನಿಜ ಹೇಳಬೇಕು ಅಂದರೆ ವಾಚ್ ತೊಗೊಂಡು ಸ್ಯಾರಿ ತಗೊಂಡು ಹೋಗಿದ್ವಿ. ಸೊ ಅದನ್ನು ಬ್ಲಾಗ್ ಮಾಡ್ತಿದ್ದೀನಿ ಅಂತ ಮರ್ತೋಗಿತ್ತು. ಅದಾದಮೇಲೆ ಊಟಕ್ಕೆ ಬೇರೆ ಹೋಗಿದ್ವಿ. ಸೊ ಅದು ಸಮೇತ ಮರ್ತೋಯ್ತು. ಐ ಆಮ್ ಸೋ ಸಾರಿ. ಸೊ ಮನೆಗೆ ಬಂದು ಡ್ರೆಸ್ ಚೇಂಜ್ ಮಾಡಿ ಹಾಯ್ ಆಗಿದ್ದೀನಿ. ಊಟ ಎಲ್ಲ ಆಗಿದೆ. ಈಗೇನಿಲ್ಲ, ಆರಾಮ್ ಒಂದು ಸ್ವಲ್ಪ ರೆಸ್ಟ್ ತಗೊಂಡು ಮತ್ತೆ ಟ್ಯೂಷನ್ಗೆ ಹೋಗಬೇಕು. ಸೊ ಟ್ಯೂಷನ್ಗೆ ಹೋಗ್ಬೇಕಾದ್ರೆ ಸಿಗ್ತೀನಿ. ಓಕೆ, ಆ್ಯಕ್ಚುಲಿ ನಾನು ಸ್ಟಾರ್ಟಿಂಗು ಗೆಟ್ ರೆಡಿ ವಿತ್ ಮೀ ಬ್ಲಾಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ, ಮಿನಿ ಬ್ಲಾಗ್. ಬಟ್ ಇದು ಹೋಗ್ತಾ ಡೇ ಇನ್ ಮೈ ಲೈಫ್ ಬ್ಲಾಗ್ ಆಗ್ಬಿಟ್ಟಿದೆ. ಇಟ್ಸ್ ಓಕೆ, ಚೆನ್ನಾಗಿ ಇದೊಂಥರ ಕ್ರೇಜಿ ಆಗಿದೆ. ಹಾಯ್, ಐ ಆಮ್ ಇನ್ ಟ್ಯೂಷನ್ ಆ್ಯಂಡ್ ಹಿ ಈಸ್ ಮೈ ಸ್ಟೂಡೆಂಟ್. ಹಾಯ್. ಓಕೆ, ಇಷ್ಟೇ. ಜಸ್ಟ್ ಫನಿ ಡೇ ಆ್ಯಂಡ್ ಶಾಪಿಂಗ್ ಡೇ ಅಂತಲೇ ಇರ್ಬೋದು. ಈಗ ತೊಗೊಂಡೆ ವಿತ್ ಮೈ ಅಡಲ್ಟ್ ಮನಿ, ವಿತ್ ಮೈ ಓನ್ ಮನಿ ತೊಗೊಂಡೆ, ಅಪ್ಪ ಅಮ್ಮನಿಂದ ಅಂತಲ್ಲ. ಸೊ ಓಕೆ, ಐ ಆಮ್ ಹ್ಯಾಪಿ ಆ್ಯಂಡ್ ಶಿ ಈಸ್ ಆಲ್ಸೋ ಹ್ಯಾಪಿ. ಇಷ್ಟೇ, ಇದಾಗಿತ್ತು ನಮ್ಮ ಡೇ. ಮತ್ತೆ ಸಿಗುವ ನೆಕ್ಸ್ಟ್ ಬ್ಲಾಗಲ್ಲಿ. ಬಾಯ್.